ಈಗ 6ನೇ ತರಗತಿ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಸ್ವಾಗತ. ಮಕ್ಕಳೇ ಕೇಳಿ, ಇವತ್ತಿನ ವಿಷಯ ದೇಶರತ್ನ ಸಹಯೋಗದಲ್ಲಿ ಆಕ್ಟಿವಿಟಿ ಕ್ಲಬ್ ವತಿಯಿಂದ ಡ್ಯೂಟಿ ಬಾಂಡ್ ಅಂತಕ್ಕಂಥ ಒಂದು ಚಟುವಟಿಕೆ ಮಾಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಥೀಮ್ ಏನು ಪೌರತ್ವ. ಇದರೊಳಗೆ ನಾವು ಯಾವ ರೀತಿಯಾಗಿ ನಮ್ಮ ಸಾರ್ವಜನಿಕ ಸ್ಥಳಗಳಿರ್ಬೋದು, ಉದ್ಯಾನವನ, ಬಸ್ ನಿಲ್ದಾಣ, ತರಕಾರಿ ಮಾರುಕಟ್ಟೆ, ಇಲ್ಲಿ ಯಾವ ರೀತಿಯಾದ ಸಮಸ್ಯೆಗಳಿದಾವು ನೀವು ಗುಂಪಿನಲ್ಲಿ ಚರ್ಚೆ ಮಾಡಿ ಒಂದೆರಡು ಸಮಸ್ಯೆಗಳನ್ನು ಬರೀಬೇಕು. ಹಾಗೆ ಅದಕ್ಕೊಂದೆರಡು ಪರಿಹಾರಗಳನ್ನು ಕೂಡ ನಿಮ್ಮ ಗುಂಪಿನಲ್ಲಿ ಚರ್ಚೆ ಮಾಡಿ ಗುಂಪಿನಿಂದ ಒಬ್ಬೊಬ್ಬರಾಗಿ ನಂತರ ಪ್ರೆಸೆಂಟೇಷನ್ ಮಾಡಬೇಕು. ಓಕೆನಾ? ಈಗ ಸಮಸ್ಯೆಯನ್ನು ಬರೀಲಿಕ್ಕೆ ಚರ್ಚೆ ಮಾಡಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸರಿ. ಒಂದೊಂದು ಗುಂಪಿಗೆ ಒಂದೊಂದು ವಿಷಯವನ್ನು ಕೊಟ್ಟಿದ್ವಿ. ಡ್ಯೂಟಿ ಬಾಂಡ್, ನಮ್ಮ ಸಾರ್ವಜನಿಕ ಸೌಕರ್ಯಗಳನ್ನ ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು, ಉದ್ಯಾನವನವನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಒಂದು ಐಡಿಯಾ ಬಂದಿದೆ ನಿಮಗೆ, ಹೌದಾ? ಅದು ಯಾವ ರೀತಿಯಾಗಿ ಹಾಳು ಮಾಡ್ತಾರೆ, ಸ್ವಚ್ಛತೆ ಇರ್ಬೋದು, ಕೋಟೆಗಳನ್ನ ಕಲ್ಲುಗಳನ್ನ ಹೊಡೆದಾಕೋದು, ಬಣ್ಣವನ್ನ ಹಾಳು ಮಾಡೋದು ಮಾಡ್ತಾರೆ. ಅದನ್ನ ನಾವೇನ್ ಮಾಡಬೇಕು, ನಮ್ಮ ಜವಾಬ್ದಾರಿ ಇದೆ. ಅದನ್ನ ನಾವೇನ್ ಮಾಡಬೇಕಾಗುತ್ತೆ, ಸಂರಕ್ಷಣೆ ಮಾಡಿ ಮುಂದಿನ ಜನಾಂಗಕ್ಕೂ ಅದು ಉಳಿಬೇಕು. ಆ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು ಅಲ್ವಾ? ಹಾಗಾದ್ರೆ ಏನೇನು ಸಾರ್ವಜನಿಕ ಸೌಲಭ್ಯಗಳು ನೀವು ಬಂದಿದ್ದೀರ? ನಿಮ್ದು ಯಾವುದು ಸಾರ್ವಜನಿಕ? ನಿಮ್ದಮ್ಮ, ನಿಮ್ದು? ಸಾರ್ವಜನಿಕ ಸ್ಥಳ ತರಕಾರಿ ಮಾರುಕಟ್ಟೆ. ತರಕಾರಿ ಮಾರುಕಟ್ಟೆಯಲ್ಲಿ ನಾವು ಕಸ ಚೆಲ್ಲಬಾರದು. ನಾವು ಮಾರುಕಟ್ಟೆಯಲ್ಲಿ ಕೊಳುತ್ತಿದ್ದ ತರಕಾರಿಯನ್ನು ಚೆಲ್ಲಬಾರದು. ನಾವು ಮಾರುಕಟ್ಟೆಯಲ್ಲಿ ಕಸ ಡಸ್ಟ್ಬಿನ್ನಲ್ಲಿ ಕಸ ಹಾಕಬೇಕು, ಒಂದು ಕ್ರಮ. ನಾವು ತರಕಾರಿಯನ್ನು ಹಾಳು ಮಾಡಬಾರದು, ಒಂದು ಕ್ರಮ. ಸಾರ್ವಜನಿಕ ಉದ್ಯಾನವನ ಡ್ಯೂಟಿ ಬಾಂಡ್. ನಾವು ಸಂಗೀತ ಗಂಗಮ್ಮ ರಂಜಿತ್ ವರ್ಗ 6ನೇ ತರಗತಿ, ಶಾಲೆಯ ಹೆಸರು SPS ನೇಕರ್ ಕಾಲೇಜ್. ನಾವು ಉದ್ಯಾನವನ ಸ್ವಚ್ಛ ಮಾಡುತ್ತೇವೆ, ನಾವು ಗಲೀಜು ಮಾಡುವುದಿಲ್ಲ.